ನೋಡಿ ನಮ್ಗೆ ಬ್ಯಾಗ್ ಎಲ್ಲ ತಾನೇ ಸಿಕ್ಕಿತ್ತು. ಅಲ್ಲಿ ನೋಡಿ ಅವ್ನು ಹುಡುಕ್ತೇನೆ ನೋಡಿ, ಅವನೇ ಓನರು ಪಕ್ಕ. ಇಲ್ಲೇ ಕಳ್ಕೊಂಡಿದ್ನಲ್ಲ, ಎಲ್ಲೋಯ್ತು? ಅವ್ನು ಏನ್ ಸರ್ಚ್ ಮಾಡ್ತಿದ್ದಾನೆ? ಏನು ಮೇಡಮ್, ಇನ್ನೇನೇ ಹುಡುಕ್ತಾ ಇರ್ತಾನೆ, ಬ್ಯಾಗ್ನೇ ಹುಡುಕ್ತಾ ಇರ್ತಾನೆ. ಅವನು ಹುಡುಕ್ತಾ ಇರೋದ್ ನೋಡಿದ್ರೆ ಸೂಜಿನೋ ಸಾಸಿವೆನೋ ಕಳ್ಕೊಂಡಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಸರ್ ದುಡ್ಡು ಕಳ್ಕೊಂಡಿದ್ದೀರಾ? ಹೌದಮ್ಮ, ಹುಡುಕಿ ಸಾಕಾಯ್ತು. ನೀವೇನು ಹುಡುಕೊಡ್ತೀರಾ? ಶ್ರೀಹರಿ, ನಮಗ್ ಸಿಕ್ಕಿರೋ ಬ್ಯಾಗ್ ಅವ್ನು ಸರ್ಚ್ ಮಾಡ್ತಿರೋದು ಅನ್ಸುತ್ತಲ್ವಾ? ಮೇಡಮ್ಮಿ, ನಿಂಗೆ ಸೈಲೆಂಟ್ ಗೇಮ್ ಪಾಡ್ತೀರಿ ಆಡಕ್ಕೆ ಬರಲ್ಲ ಅಲ್ಲ? ನಮಗ್ ಸಿಕ್ಕಿರೋದು ದೊಡ್ಡ ಕ್ಯಾಶ್ ಬ್ಯಾಗು, ಅದನ್ನ ಯಾರಾದ್ರೂ ಈ ತರ ಹುಡುಕ್ತಾರಾ? ಇರೋ ಸ್ವಾಮಿ, ನೀವು ದುಡ್ಡು ಹೇಗೆ ಕಳ್ಕೊಂಡ್ರಿ? ಹಾ, ಸಿಕ್ತು. ಸರ್, ನೀವು ₹1 ಕಳ್ಕೊಂಡಿದ್ದ? ಹೌದು ಮೇಡಮ್, ₹1 ಕಳ್ಕೊಂಡೆ ನಾನು. ಛೇ ₹2 ಬಿಲ್ಡಪ್ ಕೊಟ್ಬಿಟ್ರಲ್ಲ ಸರ್. ಛೇ, ನಿಮಗೆ ತುಂಬಾ ಅನ್ಯಾಯ ಆಗೋಯ್ತು. ಹೊಡಿ ಸರ್, ಹೊಡಿ. ಹೌದು ಮೇಡಮ್. ಹೊಡಿ. ಮೇಡಮ್, ಇಲ್ಲಿ ಯಾವ್ದಾದ್ರು ಬ್ಯಾಗ್ ಸಿಕ್ತಾ? ಸರಿ ನೋಡು, ಹೇಳ್ದೆ ತಾನೆ, ಬಂದ್ರು ಓನರು. ಹಾಗಾದ್ರೆ ಇವ್ರಿಗೆ ಬ್ಯಾಗ್ ಗಿವ್ ಮಾಡ್ಬಿಡಿ. ನಿಮ್ಮೇ ಸ್ವಲ್ಪ ಸುಮ್ಮನೆ ಇರ್ತೀಯೋ, ಟೆಸ್ಟ್ ಮಾಡ್ಬೇಕು. ಮೇಡಮ್, ಇಲ್ಲೇ ಕಳ್ಕೊಂಡಿದ್ದು ದುಡ್ಡು ಚರ್ಮದ ಬ್ಯಾಗ್ ಅಲ್ವಾ? ಹಾ, ಚರ್ಮದ ಬ್ಯಾಗೆ. ಅದಕ್ಕೆ ಒಂದು ಹಿಡಿ ಇತ್ತಲ್ಲ ಸರ್? ಹೌದು, ಹಿಡಿನೂ ಇತ್ತು. ಅದ್ರಲ್ಲಿ ತುಂಬಾ ಮನಿ ಇತ್ತು ಅಲ್ವಾ? ಮನಿಯ ಅದು ತುಂಬಾ ದುಡ್ಡಿತ್ತು ಮೇಡಮ್, ಇಲ್ಲೇ ಇಟ್ಬಿಟ್ಟು ಹೋಗಿದೆ. ದೇವ್ರಿಗೆ ನಮಸ್ಕಾರ ಮಾಡ್ಕೊಬಂದು ನೋಡ್ತೀನಿ, ಹೊಂಟೋಗದೆ. ಪಾಪ, ಆ ಬ್ಯಾಗ್ ಇವ್ರದೇ ಅನ್ಸುತ್ತೆ. ಸರ್, ಯಾವ ಬಣ್ಣ ಇತ್ತು ಬ್ಯಾಗು? ಹಳದಿ, ಕೆಂಪು, ನೀಲಿ, ಬಿಳಿ, ಹಸಿರು? ಯಾವ ಬಣ್ಣದಾದ್ರೂ ಪರವಾಗಿಲ್ಲ, ಕೊಡ್ರಿ ನಮ್ ಬ್ಯಾಗು. ಅದು ಅಲ್ಲ ರೀ, ಯಾರ್ದೋ ಬ್ಯಾಗ್ ನ ನಿಮ್ ಬ್ಯಾಗ್ ಅಂತ ಕ್ಲೇಮ್ ಮಾಡ್ತಿದ್ದೀರಲ್ಲ, ಅದೆಲ್ಲ ಬಿಡಿ. ಅದ್ರಲ್ಲಿ ಎಷ್ಟು ದುಡ್ಡಿತ್ತು ಹೇಳಿ ನೋಡೋಣ. ₹1,000 ಇತ್ತು. 1,000? ನಮಗ್ ಸಿಕ್ಕಿದ ಬ್ಯಾಗಲ್ಲಿ ₹13.25 ಇತ್ತು. ನಿಮ್ದು ಅದು? ₹13.25. ಅಷ್ಟು ಜುಜ್ಬಿ ಬ್ಯಾಗ್ಗಳೆಲ್ಲ ನಾವು ಕಳ್ಕೊಳ್ಳಲ್ಲ. ಸರ್, ನೀವು ಬ್ಯಾಗೇ ಕಳ್ಕೊಂಡಿಲ್ಲ ಅನ್ಸುತ್ತೆ. ಹೋಗಯ್ಯ ಸುಮ್ನೆ. ಹೋಯ್ತೀವಿ ಬಿಡಯ್ಯ. ಹೋಗಲೇ. ತಡಿಬೇಡಿ ನನ್ನ. ಯಾರು ತಡೆದಿಲ್ಲ. ಸ್ವೀಟು, ನಾವೇ ಬ್ಯಾಗ್ ಬಗ್ಗೆ ಎಲ್ರಿಗೂ ಹೇಳೋದು ಸರಿ ಇರಲ್ಲ ಸ್ವೀಟು. ಮತ್ತೇನ್ ಮಾಡೋಣ? ಮನೆಗೆ ಹೋಗಿ ನಿಧಾನವಾಗಿ ಯೋಚನೆ ಮಾಡೋಣ ಬನ್ನಿ. ಏನೋ ಇಟ್ಕೊಂಡ್ರಲ್ಲ, ಏನದು? ಏನೋ ಇಟ್ಕೊಂಡ್ರ ಪೇಪರ್ಸ್. ನನ್ನ ಮಾತು ಕೇಳಿ. ನೋಡ್ತೀನಿ. ಅಯ್ಯೋ, ಏನಾತ್ರಿ? ಏನಾಯ್ತು ಅದ್ರೊಳಗ? ಭವಿಷ್ಯ ಖರೆ ಆತು. ಅಂದ್ರ ರೊಕ್ಕ ಎಷ್ಟೈತ್ರಿ? ನಮ್ಗೆ ಎಷ್ಟು ಬರ್ತದ ಕೇಳ್ರಿ, ಎತ್ಕೊಂಡು. ಮತ್ತೆ ಆ ದುಡ್ಡನ್ನ ನಾವೇ ಇಟ್ಕೊಳ್ಳೋ ವಿಷಯ ಮಾತಾಡ್ಬೇಡಿ ನಂದ. ಹೋಗ ನಿನ್ನ ಮಂಜಾಳಗ. ಅಲ್ಲಪ್ಪ, ಓನರೇ ನಿನ್ ಮುಂದ್ ಬಂದ್ ಕುಂತಾನೇನ ಈಗ? ತಗೋ, ಅದ್ ಎಷ್ಟು ಬಳಸ್ಕೊತಿ ಬಳಸ್ಕೊ, ಬಿಡ್ರಿ. ಅದ್ ಎಷ್ಟು ಬಳಸ್ಕೊತೀರಿ ಬಳಸ್ಕೋರಿ. ಅಯ್ಯೋ, ನಿಮಿಷ ಕೇಳಿಸ್ಕೊಳ್ರಿ. ಆ ಓನರ್ನ ನಾವು ಸಿಕ್ಕಾಪಟ್ಟೆ ಹುಡುಕಿದ್ವಿ, ಆದ್ರೆ ಸಿಗ್ಲೇ ಇಲ್ಲ. ನೋಡ್ರಪ್ಪ, ಬೆಲ್ಲ ಅಂದ ಮಗ ನೂರಾರು ಇರುವಿ ಮುತ್ತೋದು ಕಾಮನ್. ಹಂಗ ಈ ರೊಕ್ಕ ನಮ್ಮ ಹತ್ರ ಐತಿ, ಇದು ನಮ್ಮ ಹಕ್ಕಿದ್ದಂಗ. ಅಲ್ಲ ಹೋಗ್ಲಿ, ಈ ದುಡ್ಡನ್ನ ಯಾರಿಗಂತ ಕೊಡ್ತೀರಿ ನೀವೀಗ? ಅದೇನು ಕಷ್ಟ ಆಗಲ್ಲ, ಸರಿಯಾದ ಚೇರ ಹೇಳಿದವ್ರಿಗೆ ಆರಾಮಾಗಿ ಕೊಡ್ಬೋದು. ನಿಮ್ ಮನ್ಯಾಗ ಬ್ಯಾಗ್ ಐತಂತ ಯಾರಿಗಿರಿ ಗೊತ್ತೈತಿ? ಅದಕ್ಕೂ ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ. ಈಗ ಈ ದುಡ್ಡನ್ನ ನಾವು ಸರಿಯಾಗಿ ಓನರ್ಗೆ ಕೊಟ್ಮೇಲೆ ಅವ್ರು ಹೇಗಿದ್ರು ₹1,00,000 ಬಕ್ಷೀಸ್ ಕೊಟ್ಟೆ ಕೊಡ್ತಾರಲ್ವಾ? ಅದರಿಂದ ₹10,000 ಈಗಲೇ ಖರ್ಚು ಮಾಡಿ ಎಲ್ಲ ನ್ಯೂಸ್ ಪೇಪರಲ್ಲೂ ಈ ಬ್ಯಾಗ್ ನಮ್ಮ ಹತ್ರ ಇದೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡೋಣ. ಏನ್ ಐಡಿಯಾ ಕೊಡ್ತೀಯ ನೋಡು ನೀನು ಶ್ರೀಹರಿ. ಅಲ್ಲ ಕಣೋ, ಅಡ್ವರ್ಟೈಸ್ಮೆಂಟ್ ಹಾಕ್ಸಿದ್ಮೇಲೆ ಎಲ್ಲರೂ ಬಂದು ನನ್ ದುಡ್ಡು ಅಂತಂದ್ರೆ ಅವಾಗ ಏನ್ ಮಾಡೋದು? ಬಿಟ್ಬಿಡ್ತೀವಾ? ಈ ಬ್ಯಾಗ್ ಎಲ್ಲಿ ಕಳ್ಕೊಂಡ್ರಿ, ಬ್ಯಾಗ್ ಕಲರ್ ಏನು, ಬ್ಯಾಗ್ ಒಳಗೆ ಎಷ್ಟು ದುಡ್ಡಿದೆ, ಅದ್ರ ಡಿನಾಮಿನೇಷನ್ಸ್ ಏನು ಎಲ್ಲ ಕೇಳಬೇಕು. ಸರಿಯಾಗಿ ಉತ್ತರ ಕೊಟ್ಟು ಬ್ಯಾಗ್ ಕೊಟ್ಟು ಕಳ್ಸೋದು. ಯಪ್ಪ, ಅಷ್ಟೆಲ್ಲ ಯಾಕೆ ತ್ರಾಸ್ ತಗೊಂತಿ? ಈ ದುಡ್ಡನ್ನ ಎಲ್ಲರೂ ಹಂಚ್ಕೊಂಡ್ಬಿಡೋಣ ಬಿಡ್ರಿ. ನಂದು ಬೇಡ, ನಾವು ದುಡ್ಡು ಹಂಚ್ಕೊಂಡು ಪೊಲೀಸಿಂದ ತೊಂದರೆ ಆದ್ರೆ ನಮ್ಗೆ ಕಷ್ಟ. ಜಾನು, ನಾವು ಆ ದುಡ್ಡನ್ನ ಸಾರ್ವಜನಿಕರಿಗೆ ಹೋಗಿ ಹಂಚಿದ್ರೆ ಅವಾಗ ಪೊಲೀಸರು ಯಾಕೆ ತಕರಾರು ಮಾಡ್ತಾರೆ? ನೋಡಿ, ಒಂದ್ ಕೆಲಸ ಮಾಡೋಣ. ನಾವು ಪೊಲೀಸರಿಗೆ ಹೇಳಿ ಇದು ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋಣ. ಜನ ಬರ್ತಾರಲ್ಲ, ಅವ್ರದ್ದು ಇಂಟರ್ವ್ಯೂ ಮಾಡೋಣ. ಯಾರು ಸರಿಯಾದ ಓನರ್ ಅಂತ ನಾವೇ ಕಂಡಿಡ್ದು ಅವ್ರಿಗೆ ಕೊಡೋಣ. ನೋಡಪ್ಪ, ಅವ್ರು ಕೊಡೋ ಭಕ್ಷಿಸ್ನಾಗ ನನಗೂ ಒಂದು ಅರ್ಧ ಭಾಗ ಕೊಡ್ಬೇಕು. ಮಾತು ಕೊಟ್ಟಿಯ ನೆನಪನ ಇರ್ಲಿ. ಹೌದು. ಆಯ್ತು, ನಾನು ಆವತ್ತೇ ಹೇಳಿಲ್ವಾ ನಿಮಗೆ ಕೊಡ್ತೀನಿ ಅಂತ? ಎಲ್ಲ ನಿಮ್ಮಿಂದನೇ ಶುರುವಾಗಿತ್ತು. ಏನ್ ನಡೀರಿ, ಕೊಡೋಗಿ ನಾಲ್ಕು ಮರಿಯ ಬಿದ್ದೀಯ. ನಿಧಾನಕ್ಕೆ ಬಾ ನಿಧಾನಕ್ಕೆ.
ಅಡ್ವರ್ಟೈಸ್ಮೆಂಟ್ ಸಖತ್ತಾಗೆ ಬಂದಿದೆ ಅಲ್ವಾ? ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಹಾಕಿದಾರೇನೋ? ಓದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಮೇಡಮೇ, ಯಾರು ನೋಡು, ಚಾ ಹಾಕಿದಾರಲ್ಲ. ಕಮ್ ಮಾಡಿ. ಪಾಪಣ್ಣ, ಯಾರೋ ಆನರ್ ಮಾಡಕ್ ಕಮ್ ಮಾಡಿದಾರೆ ಕಣೋ. ಸಿಟ್ ಮಾಡಿ. ನಮಸ್ಕಾರ, ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ. ನಮಸ್ಕಾರ ತಾಯಿ. ತಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿ ಬಹಳ ಸಂತೋಷ ಆಯ್ತು. ಬ್ಯಾಗ್ ಕಳ್ಕೊಂಡವನು ನಾನು. ಓಕೆ, ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ. ಇದೇನು ಗೊತ್ತಾಗಿಲ್ಲ. ತಮಗೆ ಸನ್ಮಾನ ಮಾಡೋದಕ್ಕೆ. ನಾನು ದುಡ್ಡು ಕಳ್ಕೊಂಡಲ್ಲ, ಅದನ್ನ ತಾವು ಕೊಡ್ತಾ ಇದ್ದೀರಲ್ಲ, ಅದನ್ನ ಹಾಗೆ ಪಡೆಯೋದಾ? ನೀವು ಮಾಡಿರೋ ಉಪಕಾರನ ಕೃತಜ್ಞತೆಯಿಂದ ಸ್ಮರಿಸಬೇಕಾಗುತ್ತೆ. ಆದ್ರಿಂದ ಒಂದು ಸಣ್ಣ ಸನ್ಮಾನ ಮಾಡಿ ನನ್ನ ಬ್ಯಾಗನ್ನ ತಗೊಂಡು ಹೋಗ್ತೀನಿ. ನೀವು ದುಡ್ಡು ಎಲ್ಲಿ ಕಳ್ಕೊಂಡ್ರಿ? ಎಲ್ಲಿ ಅಂತ ಹೇಳಿ ತಾಯಿ, ದುಡ್ಡು ಕಳ್ಕೊಂಡಾಗಿಂದ ಎಲ್ಲ ಮರ್ತು ಹೋಗಿದ್ದೀನಿ. ಯಾವ ತರ ಬ್ಯಾಗ್ ಇತ್ತು ಮರ್ತು ಹೋಗಿದ್ದೀನಿ. ದುಡ್ಡು ಎಲ್ಲಿ ಕಳ್ಕೊಂಡೆ ಅದು ಮರ್ತು ಹೋಗಿದ್ದೀನಿ. ಅದ್ರಲ್ಲಿ ದುಡ್ಡು ಎಷ್ಟಿತ್ತು ಅಂತಾನೂ ಮರ್ತು ಹೋಗಿದ್ದೀನಿ. ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿ ಬಹಳ ಸಂತೋಷ ಆಯ್ತು, ಅದಕ್ಕೆ ಓಡೋಡ್ ಬಂದೆ ತಾಯಿ. ಅಂದ್ರೆ ನೀವು ಅಷ್ಟೊಂದು ಶಾಕ್ ಆಗ್ಬಿಟ್ಟಿದ್ರಾ? 10 ಲಕ್ಷ ರೂಪಾಯಿ ಕಳ್ಕೊಂಡ್ಮೇಲೆ ಯಾರಿಗೆ ತಾನೇ ಶಾಕ್ ಆಗಲ್ಲ ಹೇಳಿ? ದಯವಿಟ್ಟು ಇದನ್ನ ಒಪ್ಸ್ಕೋಬೇಕು ನೀವು. ಅಯ್ಯೋ, ಇದೆಲ್ಲ ಯಾಕೆ ತರಕ್ ಹೋದ್ರಿ? ಅದರಲ್ಲಿ 10 ಲಕ್ಷ ರೂಪಾಯಿ ಇಟ್ಟಿದೆ ನಾನು. ಅದಕ್ಕೆ ತುಂಬಾ ತಪ್ಪು ಮಾಡ್ಬಿಟ್ರಿ. ನೀವೇ 10 ಲಕ್ಷ ಅಂತ ಹೇಳಿದಕ್ಕೆ ಈಗ ಅವ್ರು ಅದೇ ಅಮೌಂಟ್ ಹೇಳ್ತಿದ್ದಾರೆ. ಅಯ್ಯೋ, ನಾನು 15 ಲಕ್ಷ ಅಂತ ಎಲ್ಲೋ ಹೇಳ್ದೆ, 10 ಲಕ್ಷ ಅಂತ ಹೇಳಿದ್ದು. ಹೌದಲ್ವಾ? ನೋಡಿಮ್ಮ, ಆ 10 ಲಕ್ಷ ತಗೊಂಡು ರಸ್ತೆಯಲ್ಲಿ ಬರ್ತಾ ಇದ್ನ. ರಸ್ತೆಯಲ್ಲಿ ನಮ್ ಬ್ಯಾಂಕ್ ಇತ್ತು, ಮತ್ತೆ 5 ಲಕ್ಷ ರೂಪಾಯಿ ಡ್ರಾ ಮಾಡ್ಕೊಂಡೆ. ಒಟ್ಟು 15 ಲಕ್ಷ ರೂಪಾಯಿ ಆಯ್ತು. ಈಗ ಗ್ಯಾರಂಟಿ ಆಯ್ತು ನೋಡಿ ಸರ್, ನೀವೇ ಆ ಬ್ಯಾಗ್ ಓನರು ಅಂತ. ಕೊಟ್ಟುಬಿಡಿ, ಯಾರಿಗೋ ಕೊಡ್ಬೇಕು ಅಂತ ತಗೊಂಡು ಹೋಗ್ತಾ ಇದೆ. ದಯವಿಟ್ಟು ತಡ ಆಗೋದು ಬೇಡ. ಸ್ವಾಮಿ, ನಮಗ್ ಬ್ಯಾಗ್ ಸಿಕ್ಕಿರೋದು ನಿಜ. ಇನ್ನೊಂದು 2 ಪ್ರಶ್ನೆ ಇದೆ, ಅದನ್ನ ಕೇಳ್ತೀವಿ, ಉತ್ತರ ಕೊಡಿ. ಕೇಳಿ. ನೋಡಿ, ನಿಮ್ಮನ್ನ ಬರ್ಮಾಡ್ಕೊಳ್ಬೇಕಂತಾನೆ ನಾವು ಆಡ್ ಕೊಟ್ಟಿದ್ದು. ಆ ಬ್ಯಾಗ್ ಹೇಗಿತ್ತು? ಅದ್ರ ಕಲರ್ ಹೇಗಿತ್ತು? ಚರ್ಮದ ಬ್ಯಾಗ್ ತಾನೆ? ಹಿಡಿ ಇದೆ ತಾನೆ? ಅದೇ ಚರ್ಮದ ಬ್ಯಾಗೆ ಅದೇ. ಅದರಲ್ಲಿ ಒಂದು ಡೆಡ್ ಬಾಡಿ ಇದೆ. ತಲೆ ಕತ್ತರಿಸ್ಬಿಟ್ಟು ಅದ್ರೊಳಗೆ ಇಟ್ಟಿದ್ದಾರೆ. ಕೊಲೆಗಾರ ಯಾರು ಅಂತ ಈಗ ಗೊತ್ತಾಯ್ತು ನೋಡಿ. ನಾವು ಡಿಟೆಕ್ಟಿವ್ಸ್ ಈ ಕೇಸನ್ನ ಈಗ ಸಾಲ್ವ್ ಮಾಡಿದ್ವಿ ನೋಡಿ. ಕಂಗ್ರ್ಯಾಚುಲೇಷನ್ಸ್, ನಾಟ್ 7, ನಾಟ್ 8, ಕಂಗ್ರ್ಯಾಚುಲೇಷನ್ಸ್, ನಾಟ್ 9. ಅಪ್ಪಣ್ಣ, ನಾಟ್ 7, 8, 9 ಒಟ್ಟಿಗೆ ಕೊಲೆಗಾರನ ಕಂಡಿಡ್ದಿದೀವಿ ಅಂತ ಪೊಲೀಸರಿಗೆ ಫೋನ್ ಮಾಡಿ ಹೇಳ. ಪರ್ಮಿಷನ್ ಗ್ರಾಂಟೆಡ್, ನಾಟ್ 7. ರಾಜರ್ ದ್ಯಾಟ್. ಏ ಸ್ವಾಮಿ, ನಾನು ಯಾಕ್ರಿ ಕೊಲೆ ಮಾಡ್ಲಿ? ಅಂತ ಬ್ಯಾಗ್ ನಮ್ದಲ್ಲ, ನಮ್ದು ಏನಿದ್ರು ದುಡ್ಡಿರೋ ಬ್ಯಾಗು. ನಾನು ಬರ್ತೀನಿ. ನಡೀರಿ ಆಚೆ. ನಮ್ಮ ಹತ್ರನೇ ಚಳ್ಳೆ ಹಣ್ಣು ತಿನ್ಸಿ ನಮ್ ದುಡ್ಡೇ ಹೊಡ್ಯಕ್ ನೋಡ್ತೀರೇನ್ರಿ? ನೋಡಿದ್ರ ಜಾನು, ಈ ಜನ ಸುಳ್ಳು ಹೇಳಿ ದುಡ್ಡು ತಗೊಳಕ್ ನೋಡ್ತಾರೆ. ಅಡ್ವರ್ಟೈಸ್ಮೆಂಟ್ ಸಿ ಮಾಡಿ ಇಂಥ ಪೀಪಲ್ಸ್ ಕಮ್ ಮಾಡ್ತಾನೆ ಇರ್ತಾರೆ. ಅಯ್ಯೋ, ಹಿಂಗೆ ಆದ್ರೆ ನಿಜವಾದ ಓನರ್ ಕಂಡಿಡಿಯೋದು ಹೇಗೆ? ಕಂಡೋರ್ ದುಡ್ಡನ್ನ ಬಹಳ ದಿನ ಇಟ್ಕೊಳ್ಳೋದು ಒಳ್ಳೇದಲ್ಲ. ಇದಕ್ಕೆ ಏನಾದ್ರೂ ಒಂದು ಉಪಾಯ ಮಾಡ್ಲೇಬೇಕು. ಇನ್ನೊಂದ್ 2 ದಿನ ನೋಡೋಣ. ಕರೆಕ್ಟ್ ಓನರ್ ಸಿಗ್ಲಿಲ್ಲ ಅಂತಂದ್ರೆ ಪೊಲೀಸ್ ಸ್ಟೇಷನ್ ತಗೊಂಡೋಗಿ ಕೊಡೋಣ. ನಾನು ನಿಮಗೆ ಮೊದಲನೇ ದಿನ ಏನ್ ಹೇಳಿದ್ದೆ ನಾನು? ನೀವೇ ಬೇಡ ಅಂತ ಹೇಳಿದ್ದು. ಇನ್ಯಾವನ್ ಬಂದು ಇವಾಗ? ಅಯ್ಯೋ, ನಮಸ್ಕಾರ. ನಮಸ್ತೆ. ದುಡ್ಡು ಕಳ್ಕೊಂಡ್ರೋದು ನಾವೇನೆ. ಪೇಪರ್ ಅಲ್ಲಿ ಜಾಹೀರಾತು ಕೊಟ್ಟಿದ್ರಲ್ಲ, ಅದು ನೋಡಿ ಬಂದ್ವಿ. ಕೂತ್ಕೊಳ್ಳಿ. ಅಯ್ಯೋ, ಇಲ್ಲಿ ಬಾರೋ ಸರ್, ನಮ್ಮ ಅದೃಷ್ಟ ಸಿಕ್ಕೇ ಬಿಡ್ತು ಸರ್. ಈ ಮನೆ ಕರ್ಕೊಂಬಂದವನೇ ನಾನಲ್ವಾ? ಇರಬಹುದು ಕಣು, ಫಸ್ಟ್ ದುಡ್ಡು ಬರ್ಲಿ ಇರು, ಆಮೇಲೆ ಮಾತಾಡೋಣ. ಅದು ಸರಿ, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ವಾ? ಸುಮ್ಮನಿರು, ನಾನು ಹೇಳ್ತೀನಿ. ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಲ್ಲ, ಆ ಬ್ಯಾಗಿನ ಓನರು ನಾನೇ. ಚಪಾತಿ ಕರೆಗಾರೆ, ರಾಗಿ ರೊಟ್ಟಿನೂ ಕರೆಗಾರೆ. ಬ್ಯಾಗ್ ಸಿಕ್ಕಿದ್ರೆ ಸ್ಟೇಷನ್ ತಗೊಂಬಂದು ಕೊಡ್ಬೇಕು. ಅದು ಬಿಟ್ಟು ಪೇಪರ್ ಅಲ್ಲಿ ಜಾಹೀರಾತು ಕೊಟ್ಟಿದ್ದೀರಾ? ಎಲ್ಲಿ ಸಿಕ್ತು ಬ್ಯಾಗು? ಎಷ್ಟಿತ್ತು ದುಡ್ಡು? ಯಾರ್ದು? ಎಲ್ಲ ಡೀಟೇಲ್ಸ್ ಕೊಡಿ. ಸರ್, ಬ್ಯಾಗ್ ನಮ್ಮ ಹತ್ರನೇ ಇದೆ ಸರ್. ಅದನ್ನ ಓನರ್ ಕೊಡ್ಬೇಕನ್ನೋದೇ ನಮ್ಮ ಉದ್ದೇಶ. ಅದಕ್ಕೆ ಸರ್ ಜಾಹೀರಾತು ಕೊಟ್ಟಿದ್ದು. ಅದೇ ನೀವು ಮಾಡಿದ ತಪ್ಪು. ಕೋಟಾ ನೋಟ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿದೆ. ಅದ್ರ ಮೂಲ ಕಂಡಿಡಿಯೋಕ್ಕೋಸ್ಕರ ನಾವು ಕಷ್ಟ ಪಡ್ತಾ ಇದೀವಿ. ಇನ್ನೆಲ್ಲಿ ಕಷ್ಟ ಪಡ್ಬೇಕಾಗಿಲ್ಲ, ಆ ಬ್ಯಾಗಿನ ಓನರ್ ಇಲ್ಲೇ ಇದ್ದಾರೆ. ನಮಸ್ಕಾರ ಸರ್, ನಾನು ಸಿನಿಮಾ ಡೈರೆಕ್ಟ್ರು. ಕಬ್ಬಿನ ಜಲ್ಲೆ ಢೊಂಕು ಅನ್ನೋ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದೆ. 100 ದಿನ ಹೋಗ್ತು ಸರ್. ಓ ಹೌದಾ? ಮುಂದಿನ ಸಿನಿಮಾ ಯಾವ್ದು ಮಾಡ್ಬೇಕಂತಿದ್ದೀರಾ? ಹುಬ್ಬಿನಗೆರೆ ಢೊಂಕು ಅನ್ನೋ ಸಿನಿಮಾನ
ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡ್ಬೇಕು ಅಂತಿದ್ದೀನಮ್ಮ. ಅಯ್ಯ ಚೆನ್ನಾಗಿರಲ್ಲ ಸರ್. ನಾಯಿ ಬಲ್ಲ ಡೊಂಕು ಅಂತ ತೆಗೀರಿ ಅಂತೀನಿ, ಕೇಳೋದೇ ಇಲ್ಲ. ಸುಮ್ನಿರೇ. ಈಗಿನ ಸಿನಿಮಾಗಳ ಟೈಟ್ ಹೆಂಗಿರ್ಬೇಕು ಅಂತ ಇವನು ಗೊತ್ತಿಲ್ಲ, ಗೊತ್ತೇನಾ? ಹೌದೌದು, ಈ ಟೈಟಲ್ಗಳು ಈಗಿನ ಕಾಲಕ್ಕೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಬ್ಯಾಗ್ ಎಲ್ಲಿ ಕಳ್ಕೊಂಡ್ರಿ? ದುಡ್ಡು ಎಷ್ಟಿತ್ತು? ಸರ್, ಒಂದು ಬ್ಯಾಗ್ ಇತ್ತು ಸರ್, ಅದಕ್ಕೆ ಒಂದು ಹಿಡಿ ಇತ್ತು ಸರ್, ಚರ್ಮದ್ದು. ಅದರಲ್ಲಿ ದುಡ್ಡಿತ್ತು, ಒಟ್ಟು 10 ಲಕ್ಷ ಇತ್ತು ಸರ್, ಅದಕ್ಕೆ ಒಂದು ಜಿಪ್ ಇತ್ತು ಸರ್, ಒಳಗಡೆ ಒಂದು ಪತ್ರ ಇತ್ತು. ಆ ಪತ್ರದ ಮೇಲೆ ನಮ್ ಸಾಹೇಬ್ರ ಹೆಸರಿತ್ತು, ರಂಗರಾಜು ಚಲನಚಿತ್ರ ನಿರ್ದೇಶಕ ಅಂತ. ಅದ್ರ ಮೇಲೆ ತಾರೀಕು ಇತ್ತು, ಡಿಸೆಂಬರ್ 14 ಅಂತ. ಬ್ಯಾಗ್ ತಗೊಂಡ ಜಾನು, ಇವ್ರದೇ ದುಡ್ಡು, ಅನ್ಮಾನನೇ ಇಲ್ಲ, ಕೊಟ್ಬಿಡೋಣ. ಕೊಡ ಸರ್ ನಿಮ್ ಬ್ಯಾಗು. ಪಾಪಣ್ಣ, ಕಮಿಷನ್ ಬಕ್ಷೀಸ್ ಎಷ್ಟು ಕೊಡ್ತಾರೆ ಕೇಳ. ಸಿನಿಮಾದವರು ಅಂದ್ಮೇಲೆ ಕೊಡದೇ ಇರ್ತಾರೇನೋ. ನೋಡಿಮ್ಮ, ನನಗೆ ನಮ್ಮ ಬ್ಯಾಗ್ ಸಿಕ್ತು, ತುಂಬಾ ಉಪಕಾರ ಆಯ್ತಮ್ಮ. ನಮ್ಮ ಸಿನಿಮಾದಲ್ಲಿ ಹಂಗೋಗಿ ಹಿಂಗ್ ಬರೋ ಪಾತ್ರಗಳಿರ್ತಾವಲ್ಲ, ಅದನ್ನ ಕೊಡೋಣ, ಬಂದ್ಬಿಟ್ಟು ಆಕ್ಟ್ ಮಾಡ್ಕೊಂಡು ಹೋಗಿ. ಸರ್, ಈ ಅಮ್ಮ ಆಂಟಿ ಪಾತ್ರಕ್ಕೆ ಚೆನ್ನಾಗಿದ್ದಾಳೆ ಅಲ್ವಾ? ಇವತ್ತು ಕರ್ಕೊಂಡೋಗಿ ಆ ಪಾತ್ರ ಮಾಡಿಸ್ಬಿಡ್ರಣ, ಏನಂತೀರಾ? ಮಂಡ್ಯದೆ ಇಷ್ಟು ಮುದ್ದಾಗಿರೋ ಹುಡುಗಿ ಆಂಟಿ ಪಾತ್ರಕ್ಕೇನೋ ಹೀರೋಯಿನ್ ಪಾತ್ರ ಕೊಡೋಣ ಕಣಲ್ಲ. ನಮ್ಮ 3ನೇ ಸಿನಿಮಾದಲ್ಲಿ ಈ ಅಮ್ಮನೇ ಹೀರೋಯಿನ್. ಬಹಳ ಸಂತೋಷ ಆಯ್ತು ಸರ್. ಅದೆಲ್ಲ ಸರಿ, ಆದ್ರೆ ನಾವು ನಿಮ್ಗೆ ಈ ಬ್ಯಾಗ್ ವಾಪಸ್ ಕೊಟ್ಟಿದೀವಲ್ಲ, ಅದಕ್ಕೆ ನಮ್ಗೇನು ಬಕ್ಷೀಸ್ ಕಮಿಷನ್ ಕೊಡಲ್ವಾ? 10 ಲಕ್ಷ ರೂಪಾಯಿ ವಾಪಸ್ ಕೊಟ್ಟಿದೀವಿ. ಸರ್, ನಾವು ಅಡ್ವರ್ಟೈಸ್ಮೆಂಟ್ಗೆ 10,000 ರೂಪಾಯಿ ಖರ್ಚು ಮಾಡಿದೀವಿ. ಹೌದಾ? 10,000 ಖರ್ಚು ಮಾಡಿದೀರಾ? ಪರವಾಗಿಲ್ಲಮ್ಮ. ನೋಡಿ, ಈ ಬ್ಯಾಗ್ ಅಲ್ಲಿ ಎಷ್ಟು ದುಡ್ಡಿದ್ಯೋ ಅಷ್ಟು ತಗೊಳ್ಳಿಮ್ಮ. ನೋಡಿ, ಆ ಬ್ಯಾಗ್ ಅಲ್ಲಿ ಒಂದು ಪತ್ರ ಇದೆ, ಅದನ್ನ ಮಾತ್ರ ಕೊಟ್ಬಿಡಿಮ್ಮ. ಅಕ್ಕೋ, ಆ ದುಡ್ಡು ಮಾತ್ರ ಮುಟ್ಬೇಡಿ, 1,000 ಬೇಕಾದ್ರೆ ತಗೊಳ್ಳಿ. ನಿಮಗೆ ನಾವು ಅಳಿವುಗಳ ತರ ಕಾಣಿಸ್ತಾ ಇದೀವಾ? ನಾವ್ ಯಾಕೆ ದುಡ್ಡು ತಗೋಬಾರ್ದು? ನೋಡಿ, ನನ್ ಮಾತು ಕೇಳಿ, ನಮ್ ಸಾರ್ ಕೊಡ್ತಿದಾರಲ್ಲ 1,000 ರೂಪಾಯಿ, ಅದಕ್ಕೆ ಬೆಲೆ ಜಾಸ್ತಿ. ನೀವು ಸುಮ್ಮನೆ ತಗೊಳ್ಳಿ. ಓಲ್ಡನ್, ಅದು ಅಸ್ಲಿನಾ ನಕಲಿನಾ ಅಂತ ನೋಟ್ ಚೆಕ್ ಮಾಡ್ಬೇಕು. ಕೊಡಿ ಇಲ್ಲಿ. ತಗೊಳ್ಳಿ ಸರ್, ಚೆಕ್ ಮಾಡ್ಕೊಳ್ಳಿ. ಬಿಡಿ ಹಾಳೆ. ಏನ್ರಿ ಡೈರೆಕ್ಟರ್ ಇದು? ಸರ್, ಅದು ನಮ್ಮ ಸಿನಿಮಾ ಪ್ರಾಪರ್ಟಿ ಸರ್. ಸರ್, ಇದಕ್ಕೆ 100 ರೂಪಾಯಿ ಬೆಲೆನೂ ಇರೋದಿಲ್ಲ ಸರ್. ಇವೆಲ್ಲ ಡೂಪ್ಲಿಕೇಟ್ ನೋಟ್ಗಳು, ನಮ್ಮ ಸಿನಿಮಾಗೆ ಉಪಯೋಗಿಸವು. ಅದಕ್ಕೆ ನಾನು 1,000 ರೂಪಾಯಿ ಬಕ್ಷಿಸ್ ಕೊಡ್ತೀನಿ ಅಂತ ಹೇಳಿದ್ದು. ಮತ್ತೆ ಈ ಮನೆವರೆಗೂ ಯಾಕೆ ಬಂದ್ರಿ? ನೋಡಿಮ್ಮ, ಈ ಲೆಟರ್ ಇದೆಯಲ್ಲ, ಇದು ಶೂಟಿಂಗ್ ಪರ್ಮಿಷನ್ ಲೆಟ್ರು. ಈ ಲೆಟರ್ ಇಲ್ಲ ಅಂದ್ರೆ ನಾವು ಶೂಟಿಂಗ್ ಮಾಡಕ್ಕೆ ಆಗಲ್ಲ. ಆದ್ರಿಂದ ಈ ಲೆಟರ್ಗೋಸ್ಕರ ಬಂದೆ ಕಣಮ್ಮ. ಬೇಕಾದ್ರೆ ಇದರಲ್ಲಿರೋ ದುಡ್ಡೆಲ್ಲ ನೀವೆಲ್ಲ ಹಂಚ್ಕೊಳ್ಳಿ.